ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದ 86ನೆಯ ಪದ್ಯ ಈ ರೀತಿಯಲ್ಲಿದೆ. ಇದೊಂದು ವೃತ್ತ. ಶ್ರೀಗಿರಿದುರ್ಗಮಲ್ಲ ನೃಪರಾಜ್ಯದ ವತ್ಸರ ಮುತ್ತರೋತ್ತರಕ್ಕಾಗಿರೆ ಶುಕ್ಲದಾಶ್ವಯುಜ ಕೃಷ್ಣದ ಪಂಚಮಿ ಪುಷ್ಯತಾರೆ ಪೂರ್ಣ ಗುರುವಾಗೆ ಭೂತಳದೊಳಿ ಕೃತಿ ಪೆತ್ತುದು ಸುಪ್ರತಿಷ್ಠೆಯಂ ಚಾಗದ ಭೋಗದ ಗಳಿಕೆಯಂ ಮೆರೆದಂ ಕವಿಭಾಳಲೋಚನಂ. 2 ವಾಕ್ಯಗಳಿವೆ, ಅದನ್ನು ವಿಂಗಡಿಸಿ ಓದೋಣ. ಕೃತಿ ಪೆತ್ತುಲು ಸುಪ್ರತಿಷ್ಠೆಯಂ ಎಂಬಲ್ಲಿಯವರೆಗೆ ಒಂದು ವಾಕ್ಯ, ಚಾಗದ ಭೋಗದ ಗಳಿಕೆಯಂ ಮೆರೆದಂ ಕವಿಭಾಳಲೋಚನಂ ಎಂಬುದು ಇನ್ನೊಂದು ವಾಕ್ಯ. ಶ್ರೀಗಿರಿದುರ್ಗ ಮಲ್ಲ ನೃಪ ರಾಜ್ಯದ, ಶ್ರೀಗಿರಿದುರ್ಗಮಲ್ಲ ನೃಪ, ಶ್ರೀಗಿರಿದುರ್ಗಮಲ್ಲ ಎಂಬ ಹೆಸರಿನ ನೃಪ, ಶ್ರೀಗಿರಿದುರ್ಗಮಲ್ಲ ನೃಪ ರಾಜ್ಯದ, ಆ ನೃಪನ ರಾಜ್ಯದ ವತ್ಸರಂ ವರ್ಷಗಳು ಉತ್ತರೋತ್ತರಕ್ಕಾಗಿ ಇರೆ, ಉತ್ತರೋತ್ತರಕ್ಕಾಗಿ ಇರೆ ಶುಕ್ಲದ ಆಶ್ವಯುಜ ಕೃಷ್ಣದ ಪಂಚಮಿ ಪುಷ್ಯತಾರೆ ಪೂರ್ಣ ಗುರುವಾಗೆ ಭೂತಳದೊಳಿ ಕೃತಿ ಪೆತ್ತುದು ಸುಪ್ರತಿಷ್ಠೆಯಂ ಚಾಗದ ಭೋಗದ ಅಗ್ಗಳಿಕೆಯಂ ಮೆರೆದಂ ಕವಿಭಾಳಲೋಚನ ಎಂಬುದು ಜನ್ನನ ಬಿರುದು. ಶ್ರೀಗಿರಿದುರ್ಗಮಲ್ಲ ನೃಪ, ಶ್ರೀಗಿರಿದುರ್ಗಮಲ್ಲ ಎಂಬುದಾಗಿ ಹೊಯ್ಸಳ 2ನೆಯ ವೀರಬಲ್ಲಾಳನ ಬಿರುದು. ಅದು ಶ್ರೀಗಿರಿದುರ್ಗಮಲ್ಲ, 2ನೆಯ ವೀರಬಲ್ಲಾಳ. ರಾಜನ ಆಶ್ರಿತರಾಗಿರುವ ಕವಿಗಳು ರಾಜನ ಹೆಸರನ್ನು ಅಥವಾ ರಾಜನ ಕಾಲವನ್ನು, ರಾಜನ ಬಿರುದುಗಳನ್ನು ಎಲ್ಲ ತಮ್ಮ ಕಾವ್ಯಗಳಲ್ಲಿ ಉಲ್ಲೇಖಿಸಿದಂಥದ್ದು ನಮ್ಗೆ ಕಂಡು ಬರ್ತದೆ. ಹಾಗೆ ಜನ್ನನು 2ನೆಯ ವೀರಬಲ್ಲಾಳನ ಆಶ್ರಿತ. ಅವನ ಹೆಸರನ್ನು ಹೇಳಿದ್ದಾನೆ, ಅವನ ಬಿರುದನ್ನು ಹೇಳಿದ್ದಾನೆ. ಗಿರಿದುರ್ಗಮಲ್ಲ ಎಂಬುದು ಆತನ ಬಿರುದು. ಅವನು ಉಚ್ಚಂಗಿಯ ಕೋಟೆ ಎಂಬ ಪ್ರಸಿದ್ಧವಾದಂತಹ ಕೋಟೆಯನ್ನು, ಸುಭದ್ರವಾದಂತಹ ಕೋಟೆಯನ್ನು ಗೆದ್ದವನಾದುದರಿಂದ ಅವನಿಗೆ ಗಿರಿದುರ್ಗಮಲ್ಲ ಎಂಬ ಬಿರುದು ಬಂತು ಎಂಬುದಾಗಿ ನಮಗೆ ಶಾಸನಗಳ ಆಧಾರದಿಂದ ಗೊತ್ತಾಗ್ತದೆ. ಆದ್ದರಿಂದ ಶ್ರೀಗಿರಿದುರ್ಗಮಲ್ಲ, ಗಿರಿದುರ್ಗಮಲ್ಲ ನೃಪ, ಗಿರಿದುರ್ಗಮಲ್ಲನೆಂಬ ನೃಪ ಅಥವಾ ಗಿರಿದುರ್ಗಮಲ್ಲನೆಂಬ ಬಿರುದಿರುವ ನೃಪನ ರಾಜ್ಯದ ವತ್ಸರಂ, ರಾಜ್ಯದ ಆಳ್ವಿಕೆಯ ವರ್ಷಗಳು, ರಾಜ್ಯದ ವತ್ಸರಂ ಉತ್ತರೋತ್ತರಕ್ಕಾಗಿ ಇರೆ. ಉತ್ತರೋತ್ತರ ಅಂದ್ರೆ ಅಭಿವೃದ್ಧಿ ಎಂಬ ಅರ್ಥ, ಮುಂದೆ ಉತ್ತರೋತ್ತರಕ್ಕಾಗಿ ಇರೆ ಅಂದರೆ ಮುಂದುವರಿಯುತ್ತಿರಲು ಎಂಬ ಅರ್ಥ. ಅವನ ರಾಜ್ಯ ಆಡಳಿತದ ವತ್ಸರಂ ವರ್ಷಗಳು, ವರ್ಷವು ಅಥವಾ ಆಳ್ವಿಕೆಯ ಕಾಲವು ಎಂಬ ಅರ್ಥ. ಆಳ್ವಿಕೆಯ ಕಾಲವು ಉತ್ತರೋತ್ತರಕ್ಕಾಗಿರೆ, ಉತ್ತರೋತ್ತರವಾಗಿ ಮುಂದುವರಿಯುತ್ತಿರಲು ಎಂದರೆ ಆ ರಾಜನು ಜೀವಂತವಾಗಿದ್ದಾನೆ ಎಂಬುದು ಸ್ಪಷ್ಟ. ಆ ರಾಜ್ಯನು ಆಳುತ್ತಿರಲು, ಅವನ ಆಳ್ವಿಕೆಯ ವರ್ಷಗಳು ಇನ್ನೂ ಮುಂದುವರಿಯುತ್ತಿರಲು. ಈ ವತ್ಸರಂ ಎಂಬುದಕ್ಕೆ ಅದಕ್ಕೆ ಬೇರೆ ಪಾಠಾಂತರ ಇದೆ. ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರು ವತ್ಸರ ಎಂಬ ಪಾಠವನ್ನು ಸ್ವೀಕರಿಸಿದ್ದಾರೆ. ಇನ್ನು ಉತ್ಸವಂ ಎಂಬ ಇನ್ನೊಂದು ಪಾಠವೂ ಇದೆ. ರಾಜ್ಯದೊಳು ಉತ್ಸವಂ ಉತ್ತರೋತ್ತರಕ್ಕಾಗಿ, ಅವನ ರಾಜ್ಯದಲ್ಲಿ ಉತ್ಸವವು, ವೈಭವವು ಉತ್ತರೋತ್ತರಕ್ಕಾಗಿ ಉತ್ತರೋತ್ತರವಾಗಿ ಮುಂದುವರಿಯುತ್ತಿರಲು ಆ ಒಂದು ಪಾಠವನ್ನು ತೆಗೆದುಕೊಂಡು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದುಂಟು. ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಹೇಳಿದ ಈ ಪಾಠ ವತ್ಸರಂ ಅಂದ್ರೆ ವರ್ಷ ಎಂಬರ್ಥ. ಆ ವರ್ಷಗಳು ಮುಂದುವರಿಯುತ್ತಿರಲು ವತ್ಸರಂ ಉತ್ತರೋತ್ತರಕ್ಕಾಗಿರೆ. ಅವನ ರಾಜ್ಯದ ವತ್ಸರ ಅಂದ್ರೆ ಇಲ್ಲಿ ವರ್ಷ, ಕಾಲ ಎಂಬುದು ಅರ್ಥ ಇರಿಸಿಕೊಳ್ಬೇಕು. ಆ ಕಾಲವು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುತ್ತಿರಲು ತಾನು
ಆ ಕಾಲದಲ್ಲಿ ಯಾವ ನಿರ್ದಿಷ್ಟ ವರ್ಷ, ನಿರ್ದಿಷ್ಟ ತಿಥಿ, ದಿನ ಇತ್ಯಾದಿಗಳನ್ನೆಲ್ಲ ಇರಿಸಿಕೊಂಡು ಆ ದಿನ ಇದನ್ನು ಮುಗಿಸಿದ್ದೇನೆ ಎಂಬುದನ್ನು ಹೇಳ್ತಾ ಇದ್ದಾನೆ. ರಾಜ್ಯದ ವತ್ಸರಂ ಉತ್ತರೋತ್ತರಕ್ಕಾಗಿರೆ ಶುಕ್ಲದ ಆಶ್ವಯುಜ ಕೃಷ್ಣದ ಪಂಚಮಿ. ಶುಕ್ಲ ಸಂವತ್ಸರ, 60 ಸಂವತ್ಸರಗಳಲ್ಲಿ ಶುಕ್ಲ ಎಂಬಂತಹದ್ದು ಒಂದು. ಶುಕ್ಲದ ಆಶ್ವಯುಜ ಮಾಸ, ಕೃಷ್ಣ ಮಾಸದಲ್ಲಿ ಪಕ್ಷ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎಂಬ 2 ಪಕ್ಷಗಳು ನಮಗೆ ಗೊತ್ತಿದೆ. ಆಶ್ವಯುಜ ಮಾಸದ ಕೃಷ್ಣದ ಅಂದರೆ ಕೃಷ್ಣ ಪಕ್ಷದ ಪಂಚಮಿಯಂದು, ಪಂಚಮಿಯ ದಿನದಂದು ಪುಷ್ಯತಾರೆ ಪೂರ್ಣ ಗುರುವಾಗೆ. ಆ ದಿನದ ತಾರೆ ಅಂದರೆ ನಕ್ಷತ್ರ, ಅದು ಪುಷ್ಯ. ಅಲ್ಲಿ ಪೂರ್ಣ ಎಂಬುದಿದೆ. ಪೂರ್ಣ ಗುರುವಾಗೆ ಅಂದರೆ ಪೂರ್ಣವಾದ ಗುರು ಇರಲು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಪೂರ್ಣ ನಕ್ಷತ್ರ, ಅದು ನಕ್ಷತ್ರಕ್ಕೆ ಅನ್ವಯಿಸಬೇಕು. ಪೂರ್ಣ ಪುಷ್ಯತಾರೆ ಅಂದರೆ ಪೂರ್ಣ ದಿನ ಪುಷ್ಯತಾರೆ ಇರಲು. ಕೆಲವು ಬಾರಿ ಈ ನಕ್ಷತ್ರಗಳು ಯಾವ ಸಮಯದವರೆಗೆ ಇರ್ತವೆ ಅಂದರೆ ಇಡೀ ದಿನ ಒಂದು ನಕ್ಷತ್ರದ ಗಣನೆ ಇರ್ತದೆ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಅದು ಯಾವ ಗಳಿಗೆಯವರೆಗೆ ಆ ನಕ್ಷತ್ರ, ಅನಂತರ ಯಾವ ಗಳಿಗೆಯವರೆಗೆ ಇನ್ನೊಂದು ನಕ್ಷತ್ರ ಎಂಬುದಾಗಿ ಎಲ್ಲ ಲೆಕ್ಕಾಚಾರಗಳು ಇರುತ್ತವೆ. ಆ ಲೆಕ್ಕಾಚಾರದ ಪ್ರಕಾರ ಸಾಮಾನ್ಯವಾಗಿ ಆ ದಿನ ಸೂರ್ಯೋದಯದಲ್ಲಿ ಯಾವ ನಕ್ಷತ್ರ ಇದೆ ಎಂಬುದರಿಂದ ಆ ದಿನದ ನಕ್ಷತ್ರವನ್ನು ಹೇಳಲಾಗ್ತದೆ. ಕೆಲವು ಬಾರಿ ಸೂರ್ಯೋದಯವಾಗಿ ಒಂದು ಸ್ವಲ್ಪ ಹೊತ್ತು ಆ ನಕ್ಷತ್ರ ಇರ್ತದೆ, ಅಥವಾ ಸೂರ್ಯಾಸ್ತಮಾನದವರೆಗೂ ಇರ್ತದೆ. ಆ ಸೂರ್ಯಾಸ್ತಮಾನದವರೆಗೆ ಅದೇ ನಕ್ಷತ್ರ, ಅದರ ಲೆಕ್ಕಾಚಾರ ಇದೆ ಅಂತ ಆದ್ರೆ ಪೂರ್ಣ ಎಂಬುದಾಗಿ ಹೇಳಿದ್ದಿರ್ಬೇಕು. ಅಂದ್ರೆ ಪೂರ್ತಿ ಆ ದಿನ ಈ ನಕ್ಷತ್ರ ಇರಬೇಕು ಎಂಬುದು. 60 ಗಳಿಗೆ ಒಂದು ದಿನ ಅಂತ ಹೇಳಿದ್ರೆ ಅದರಲ್ಲಿ 60 ಗಳಿಗೆ ಇರ್ತದೆ. ಆ 60 ಗಳಿಗೆಯಲ್ಲಿ ಅದರ ಹಿಂದೆ ಮುಂದೆ ಸ್ವಲ್ಪ ಆಚೆ ಈಚೆ ಇರಬಹುದು. ಪೂರ್ತಿ ಅವಧಿಯಲ್ಲಿ ಆ ನಕ್ಷತ್ರ ಇರ್ತದೆ ಎಂಬುದು ಸಾಮಾನ್ಯವಾದಂತಹ ಲೆಕ್ಕಾಚಾರ. ಪುಷ್ಯತಾರೆ ಪೂರ್ಣ ಪುಷ್ಯತಾರೆ, ಆ ದಿವಸ ಇಡೀ ದಿವಸ ಪುಷ್ಯ ನಕ್ಷತ್ರ ಇತ್ತು ಎಂಬರ್ಥ. ಗುರುವಾಗೆ ವಾರ, ಅದು ಗುರುವಾಸರ, ವಾಸರ ಅಂದ್ರೆ ವಾರ ಎಂಬರ್ಥ. ಗುರುವಾಗೆ ಭೂತಳದೊಳ್, ಭೂಮಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಂಬರ್ಥವನ್ನು ಇರಿಸಿಕೊಳ್ಬಹುದು. ಭೂತಳದೊಳ್, ಭೂತಳದಲ್ಲಿ, ಭೂಮಿಯಲ್ಲಿ. ಈ ಕೃತಿ ಯಾವುದು? ಯಶೋಧರ ಚರಿತೆ ಎಂಬಂತಹ ಈ ಕೃತಿ ಪೆತ್ತುದು ಸುಪ್ರತಿಷ್ಠೆಯಂ ಪೆತ್ತುದು. ಈ ಕೃತಿ ಸುಪ್ರತಿಷ್ಠೆಯಂ ಪೆತ್ತುದು. ಸುಪ್ರತಿಷ್ಠೆ ಅಂದ್ರೆ ವಿಶೇಷವಾದ ಗೌರವ ಎಂಬರ್ಥ. ಸುಪ್ರತಿಷ್ಠೆ, ಪ್ರತಿಷ್ಠೆ ಅಂದ್ರೆ ಪ್ರತಿಷ್ಠಿತವಾಗುವ ಸ್ಥಿತಿ. ಪ್ರತಿಷ್ಠೆ, ಮೂರ್ತಿ ಪ್ರತಿಷ್ಠೆ ಇತ್ಯಾದಿ ನಾವು ಕೇಳಿದ್ದೇವೆ. ಆ ಮೂರ್ತಿಯನ್ನು ಸ್ಥಿರವಾಗಿ ನಿಲ್ಲುವಂತೆ ಮಾಡುವುದು. ಹಾಗೆ ಸುಪ್ರತಿಷ್ಠೆ ಅಂದ್ರೆ ವಿಶೇಷವಾದ ಸ್ಥಾನ, ಗಟ್ಟಿಯಾದ ಸ್ಥಾನ, ಬಲವಾದ ಸ್ಥಾನ, ಹಿರಿಯ ಒಂದು ನೆಲೆ, ಹಿರಿಯ ಸ್ಥಾನ. ಸುಪ್ರತಿಷ್ಠೆಯಂ ಪೆತ್ತುದು. ಪೆತ್ತುದು ಅಂದ್ರೆ ಪಡೆದುದು ಎಂಬರ್ಥ. ಪೆರು ಅಂದ್ರೆ ಪಡೆಯು ಎಂಬರ್ಥ. ಹಳಗನ್ನಡದಲ್ಲಿ ಪೆತ್ತುದು, ಪೆರು ಎಂಬಂತಹ ಧಾತು, ಪೆತ್ತುದು ಎಂಬುದು ಕ್ರಿಯಾಪದ, ಪೆರು ಎಂಬಂತಹ ಧಾತು ಪಡೆಯು ಎಂಬ ಅರ್ಥವನ್ನು ಕೊಡ್ತಾ ಇತ್ತು. ಮುಂದೆ ಅದು ಅರ್ಥ ಸಂಕೋಚವನ್ನು ಹೊಂದಿದೆ. ಆತ ಪೆರ್ಮೆಯಂ ಪೆತ್ತಂ, ಹಿರಿಮೆಯನ್ನು ಹೊಂದಿದನು, ಹಿರಿಮೆಯನ್ನು ಪಡೆದನು. ಕೀರ್ತಿಯಂ ಪೆತ್ತಂ, ಕೀರ್ತಿಯನ್ನು ಪಡೆದನು. ಕೀರ್ತಿಯಂ ಪೆತ್ತಳ್, ಕೀರ್ತಿಯನ್ನು ಪಡೆದಳು. ಹೀಗೆ ಈ ತರದ ಪ್ರಯೋಗಗಳಿವೆ. ಯಾವುದೇ ವಸ್ತು, ಧನಮಂ ಪೆತ್ತಂ ಅಂದ್ರೆ ಧನವನ್ನು ಪಡೆದನು ಎಂಬ ಆ ಅರ್ಥ. ಹೊಸ ಕಾಲದಲ್ಲಿ, ಹೊಸಗನ್ನಡಕ್ಕಾಗುವಾಗ ಏನಾಗಿದೆ ಅಂದ್ರೆ ಪೆರು ಎಂಬುದು ಹೆರು, ಫಕಾರ ಆಗಿದೆ. ಪೆರು ಅಂತ ಹೇಳಿದ್ರೆ ಪಡೆಯುವಂತಹ ಕ್ರಿಯೆ ಹೌದು, ಆದರೆ ಪೆತ್ತಳು, ಹೆತ್ತಳು ಅಂದ್ರೆ ಮಗುವನ್ನು ಪಡೆದಳು ಎಂಬ ಅರ್ಥ. ಹೆರು ಅಂದ್ರೆ ಮಗುವನ್ನು ಪಡೆಯು ಎಂಬರ್ಥ ಅದಕ್ಕೆ ಸೀಮಿತವಾಗಿದೆ. ಮಗುವನ್ನು ಪಡೆಯುವುದು ಮಾತ್ರ ಹೆರುವುದು. ಅವಳು ಧನವನ್ನು ಹೆತ್ತಳು, ಅವನು ಧನವನ್ನು ಹೆತ್ತನು. ಧನವಂ ಪೆತ್ತನ್ ಅಂತ ಹೇಳ್ಬಹುದು. ಧನವನ್ನು ಹೆತ್ತನು ಅಂತದನ್ನು ಹೊಸಗನ್ನಡಕ್ಕೆ ಅನುವಾದ ಮಾಡ್ಲಿಕ್ಕೆ ಆಗುವುದಿಲ್ಲ. ಧನವನ್ನು ಪಡೆದನು ಅಂತ ಹೇಳ್ಬೇಕು. ಧನವನ್ನು ಹೆತ್ತನು ಎಂಬ ಪದವೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಗುವನ್ನು ಪಡೆಯುವ ಕ್ರಿಯೆ ಸ್ತ್ರೀಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಹೆರು ಎಂಬುದು ಮಗುವನ್ನು ಪಡೆಯು ಎಂಬ ಸೀಮಿತ ಅರ್ಥಕ್ಕೆ ಬಂದಿದೆ. ಯಾವುದೇ ವಸ್ತುವನ್ನು
ಪಡೆಯುವುದು ಎಂಬ ಅರ್ಥ ಹೋಗಿ ಮಗುವನ್ನು ಪಡೆಯುವುದು ಎಂಬ ಅರ್ಥಕ್ಕೆ ಬಂದಿದೆ. ಪಕಾರ ಹಕಾರವಾಗಿ ಪರಿವರ್ತಿತವಾದಂತಹ ಸಂದರ್ಭದಲ್ಲಿ ಹಳಗನ್ನಡಕ್ಕಿಂತ ಹಳಗನ್ನಡದಿಂದ ಹೊಸಗನ್ನಡಕ್ಕೆ ಈ ಪದ ಮುಂದುವರಿಯುವಂತಹ ಸಂದರ್ಭದಲ್ಲಿ ಅರ್ಥ ಸಂಕೋಚ ಎಂಬ ಕ್ರಿಯೆ ಇಲ್ಲಿ ನಡೆದಿದೆ. ಇದು ಭಾಷೆಯಲ್ಲಿ ಸಾಮಾನ್ಯ ಇಂಥದ್ದು ಬರುವಂತಹದುಂಟು. ಹಾಗೆ ಪೆತ್ತುದು ಸುಪ್ರತಿಷ್ಠೆಯಂ, ಈ ಕೃತಿ ಸುಪ್ರತಿಷ್ಠೆಯನ್ನು ಅಂದರೆ ವಿಶೇಷವಾದ ಸ್ಥಾನ ಮಾನ ಗೌರವ ನೆಲೆಗಳನ್ನು ಹೊಂದಿತು, ಸುಪ್ರತಿಷ್ಠೆಯನ್ನು ಪೆತ್ತುದು ಪಡೆಯಿತು ಎಂಬರ್ಥ. ಆಮೇಲೆ ಈ ಕೃತಿಯ ಮೂಲಕ ಅದು ಹಾಗರ್ಥ ಮಾಡಿಕೊಡ್ಬೇಕು. ಕವಿಭಾಳಲೋಚನಂ ಮೆರೆದಂ ಚಾಗದ ಭೋಗದ ಅಗ್ಗಳಿಕೆಯಂ, ಈ ಕೃತಿಯ ಮೂಲಕ ಕವಿಭಾಳಲೋಚನ ಎಂಬ ಬಿರುದುಳ್ಳ ಜನ್ನನು ಕವಿಭಾಳಲೋಚನಂ ಚಾಗದ ಭೋಗದ ಅಗ್ಗಳಿಕೆಯಂ ಮೆರೆದಂ, ಚಾಗದ ಭೋಗದ ಅಗ್ಗಳಿಕೆಯಂ ಮೆರೆದಂ, ತ್ಯಾಗದ ಮತ್ತು ಭೋಗದ ಅಗ್ಗಳಿಕೆ, ವಿಶೇಷತೆ, ಹಿರಿಮೆ, ಶ್ರೇಷ್ಠತೆ ಇತ್ಯಾದಿಗಳು ಏನು ಎಂಬುದನ್ನು ತ್ಯಾಗದ ಭೋಗದ ಅಗ್ಗಳಿಕೆಯಂ ಮೆರೆದಂ, ಮೆರೆದನು ವಿಶೇಷವಾಗಿ ಎತ್ತಿ ತೋರಿಸಿದನು ಎಂಬರ್ಥ. ಇಲ್ಲಿ ತ್ಯಾಗದ ಭೋಗದ ಅಗ್ಗಳಿಕೆಯಂ ಎಂಬುದನ್ನು ಸ್ವಲ್ಪ ಗಮನಿಸಬೇಕು. ತ್ಯಾಗದ ಅಗ್ಗಳಿಕೆಯಂ ಭೋಗದ ಅಗ್ಗಳಿಕೆಯಂ, ತ್ಯಾಗದಿಂದ ಉಂಟಾಗುವ ಹಿರಿಮೆ ಏನು, ಭೋಗದಿಂದ ಉಂಟಾಗುವ ಹಿರಿಮೆ ಏನು ಎಂಬುದನ್ನು ಆತನು ಮೆರೆದನು. ಅಂದರೆ ತ್ಯಾಗದಿಂದ ಶ್ರೇಷ್ಠತೆ ಬರ್ತದೆ, ಧರ್ಮಕ್ಕೆ ಸಂಬಂಧಪಟ್ಟಂತಹದ್ದು. ಭೋಗ ಧರ್ಮಕ್ಕನುಗುಣವಾದಂತಹ ಭೋಗ ಸರಿಯೇ, ಆದರೆ ಭೋಗದ ಅತಿರೇಕ ಉಂಟಾದ್ರೆ ಏನಾಗುತ್ತದೆ ಎಂಬುದನ್ನು ಈ ಕೃತಿಯಲ್ಲಿ ಹೇಳಲಾಗಿದೆ. ತ್ಯಾಗದ ಹಿರಿಮೆ ಏನು, ಭೋಗದ ಹಿರಿಮೆ ಏನು ಎಂಬಲ್ಲಿ ಅದರ ವೈಶಿಷ್ಟ್ಯ ಏನು, ಅದರ ಪರಿಣಾಮ ಏನು ಎಂಬುದನ್ನು ಮೆರೆದಿದ್ದಾನೆ ಎಂಬುದು ಒಂದು ಸಾಮಾನ್ಯವಾದಂತಹ ಅರ್ಥ. ಆದರೆ ಇಲ್ಲಿ ಭೋಗ, ಮಿತಿಮೀರಿದ ಭೋಗದಿಂದ ಏನಾಯಿತು ಎಂಬುದನ್ನು ಕೂಡ ಹೇಳಿದ್ದಾನೆ. ಯಾಕೆಂದರೆ ಧರ್ಮ ಪ್ರಕಾರವಾದಂತಹ ಭೋಗ, ಅಲ್ಲಿ ಸಂತತಿ ಉಂಟಾಗುವುದು, ಸ್ತ್ರೀ ಪುರುಷ ಸಮಾಗಮ ಇತ್ಯಾದಿಗಳೆಲ್ಲವೂ ಇರುವಂತಹದ್ದು. ಆದರೆ ಧರ್ಮಕ್ಕೆ ಮೀರಿದಂತಹ ಸ್ತ್ರೀ ಪುರುಷ ಸಂಬಂಧವನ್ನು ಈ ಕೃತಿಯಲ್ಲಿ ಹೇಳಲಾಗಿದೆ. ಅಮೃತಮತಿ ಮತ್ತು ಅಷ್ಟಾವಂಕ ಇವರ ವಿಕೃತ ಪ್ರಣಯ ಎಂಬುದಾಗಿ ಅದನ್ನು ಹೇಳುವುದಾದರೆ, ಎಲ್ಲ ಜನ್ನನ ಯಶೋಧರ ಚರಿತೆ ಅಂತ ಹೇಳಿದ ಕೂಡಲೇ ಅಮೃತಮತಿ ಅಷ್ಟಾವಂಕ ಇವರ ಪ್ರಣಯದ ವಿಷಯವನ್ನೇ ಎತ್ತಿ ಹೇಳುವಂತಹ ಅದೇ ಈ ಕಾವ್ಯದ ಮುಖ್ಯ ವಿಷಯ ಎಂಬ ಹಾಗೆ ಹೇಳುವುದುಂಟು. ವಿಮರ್ಶಕರು ಆ ಬಗೆಗೆ ಹೆಚ್ಚು ಗಮನವನ್ನು ಕೊಟ್ಟುದುಂಟು. ಆದರೆ ತ್ಯಾಗದ ವಿಶೇಷತೆಯನ್ನು ಇಲ್ಲಿ ಹೇಳಲಾಗಿದೆ ಮತ್ತು ಹಿಂಸೆಯ ಘೋರ ಪರಿಣಾಮಗಳೇನು ಎಂಬುದನ್ನು ಹೇಳಲಾಗಿದೆ. ಆದ್ದರಿಂದ ಪ್ರಾಣಿ ಹಿಂಸೆ ಮಾತ್ರ ಅಲ್ಲ, ಸಂಕಲ್ಪ ಹಿಂಸೆಯೂ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಈ ಕೃತಿಯಲ್ಲಿ ಹೇಳಿದ್ದಾನೆ. ಆದ್ರಿಂದ ಇದೆಲ್ಲವನ್ನು ತ್ಯಾಗ ಮಾಡುವುದು, ಇವರು ಇದರಲ್ಲಿ ಕೊನೆಗೆ ತಮ್ಮ ಭೋಗ ಜೀವನವನ್ನು ಬಿಟ್ಟು ತ್ಯಾಗ ಜೀವನಕ್ಕೆ ಹೋಗುವಂತಹ, ಅಲ್ಲಿ ರಾಜರಿರಬಹುದು, ತಳವಾರರು ಇರಬಹುದು, ಅಧಿಕಾರಸ್ಥರಿರಬಹುದು, ಇವರೆಲ್ಲರೂ ತಮ್ಮ ಭೋಗ ಜೀವನವನ್ನು ಬಿಟ್ಟು ತ್ಯಾಗವನ್ನು ಹೊಂದಿಕೊಳ್ತಾರೆ, ತ್ಯಾಗ ಜೀವನಕ್ಕೆ ಹೋಗ್ತಾರೆ, ಅದನ್ನು ತ್ಯಾಗ ಮಾಡ್ತಾರೆ. ಆದ್ದರಿಂದ ತ್ಯಾಗದ ಭೋಗದ ಅಂದ್ರೆ ತ್ಯಾಗದ ಭೋಗ, ತ್ಯಾಗವೆಂಬುದರಲ್ಲೂ ಭೋಗ ಅಂದ್ರೆ ಅನುಭವಿಸುವುದು ಅಂತ ಅರ್ಥ. ತ್ಯಾಗದ ಭೋಗ, ತ್ಯಾಗದಲ್ಲಿ ಸಿಕ್ಕುವಂತಹ ಸುಖ, ತ್ಯಾಗದ ಅನುಭವ ಏನು ಎಂಬುದನ್ನು, ಅಂದರೆ ತ್ಯಾಗದಿಂದಾಗಿ ಅಥವಾ ತ್ಯಾಗದಿಂದಾಗಿ ಉಂಟಾಗುವ ಅಗ್ಗಳಿಕೆ. ಜೀವನದಲ್ಲಿ ತ್ಯಾಗದಿಂದಲೇ ಅಭಿವೃದ್ಧಿ ಉಂಟಾಗ್ತದೆ. ಅಂದ್ರೆ ಜೀವನದ ಗುರಿಯಾದಂತಹ ಮೋಕ್ಷ ಏನಿದೆಯೋ ಆ ಮೋಕ್ಷ ತ್ಯಾಗದಿಂದಲೇ ಸಾಧ್ಯ. ಆದ್ದರಿಂದ ತ್ಯಾಗದ ಭೋಗ, ತ್ಯಾಗದ ಭೋಗ ಏನು, ತ್ಯಾಗದಿಂದ ಉಂಟಾಗುವ ಭೋಗವೆಂಬ ಪರಿಣಾಮ, ಭೋಗ ಅನುಭವಿಸುವುದು, ಯಾವ ಅನುಭವಿಸುವುದು, ಮೋಕ್ಷ. ತ್ಯಾಗದಿಂದ ಉಂಟಾಗುವ ಮೋಕ್ಷವೆಂಬ ಅನುಭವ, ಅದು ಭೋಗ ಎಂಬ ಅರ್ಥವು ಮಾಡಬಹುದು. ತ್ಯಾಗದ ಭೋಗದ ಅಗ್ಗಳಿಕೆಯಂ, ಹಿರಿಮೆಯನ್ನು ಅಥವಾ ಶ್ರೇಷ್ಠತೆಯನ್ನು ಮೆರೆದಂ ಎತ್ತಿ ತೋರಿಸಿದನು. ಕವಿಭಾಳಲೋಚನಂ, ಕವಿಭಾಳಲೋಚನ ಎಂಬ ಬಿರುದುಳ್ಳ ಜನ್ನನು
ಈ ವಿಶೇಷತೆಯನ್ನು, ತ್ಯಾಗದ ವೈಶಿಷ್ಟ್ಯವನ್ನು, ತ್ಯಾಗದಿಂದುಂಟಾಗುವ ಅನುಭವವನ್ನು, ತ್ಯಾಗದ ವಿಶೇಷತೆಯನ್ನು ಆತ ಎತ್ತಿ ಹೇಳಿದನು ಎಂಬುದಾಗಿ ಈ ವೃತ್ತದಲ್ಲಿ ಹೇಳಲಾಗಿದೆ. ಈ ವೃತ್ತ ಇದು ಉತ್ಪಲಮಾಲಾ ವೃತ್ತ. ಖ್ಯಾತ ಕರ್ನಾಟಕಗಳಲ್ಲಿ ಒಂದು, ಖ್ಯಾತ ಕರ್ನಾಟಕಗಳಲ್ಲಿ ಶ್ರೀಗಿರಿ ಎಂಬುದಾಗಿದೆ ಪ್ರಾರಂಭ ಇದರದ್ದು. ಶ್ರೀ ಎಂಬಲ್ಲಿ ಗುರು ಇದೆ, ಗಿರಿ ಮತ್ತೆ ಲಘುಗಳು ಬರ್ತವೆ. ಗುರುವೊಂದಾದಿಯೊಳು ಉತ್ಪಲಂ ಒಂದು ಖ್ಯಾತ ಕರ್ನಾಟಕ, 6 ಖ್ಯಾತ ಕರ್ನಾಟಕ ಎಂಬ ವೃತ್ತಗಳಿವೆ. ಆ ವೃತ್ತಗಳ ಎಲ್ಲ ಸರಳ ಲಕ್ಷಣವನ್ನು ಹೇಳುವ ಒಂದು ಪದ್ಯದಲ್ಲಿ ಗುರು ಒಂದಾದಿಯೊಳು ಉತ್ಪಲಂ, ಗುರು ಮೊದಲ್ 3 ಶಾರ್ದೂಲಮ, ಗುರು 4 ಶ್ರದ್ಧರೆ, ಲಘುದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೆ ಲಘುದ್ವಯ ತ್ರಿಗುರುವಿಂದಕ್ಕೂ, ಹೀಗೆ ಅದರ ಲಕ್ಷಣಗಳನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ತಾರೆ. ಹಾಗೆ ಗುರು ಒಂದಾದಿಯೊಳು ಉತ್ಪಲಂ, ಗುರು ಆದಿಯಲ್ಲಿ ಒಂದು ಬಂದ್ರೆ ಖ್ಯಾತ ಕರ್ನಾಟಕವನ್ನು ಗುರುತಿಸಲಿಕ್ಕೆ ಸುಲಭ ಆಗಲಿಕ್ಕೆ ಹೇಳಿದಂತ ಒಂದು ಸೂತ್ರ ಅದು. ಉತ್ಪಲಮಾಲೆಯಪ್ಪದು ಭರಂ ನಭಭಂ ರಲಗಂ ನೆಗಳ್ದಿರಲ್ ಎಂಬುದು ಉತ್ಪಲಮಾಲೆಯ ಗಣಗಳ ಸೂತ್ರ. ಭ ರ ನ ಭ ಭ ರ ಲಘು ಮತ್ತೆ ಗುರು ಲಗ ಬಂದಿರಬೇಕು. ಭರ ನಭ ಭರಲಗ ಇಟ್ಟು ಗಣಗಳು ಈ ರೀತಿಯ ವಿನ್ಯಾಸದಲ್ಲಿ ಇರಬೇಕು ಎಂಬುದು ಉತ್ಪಲಮಾಲಾ ವೃತ್ತದ ಲಕ್ಷಣ. ಈತ ಅವತಾರಗಳ ಕೊನೆಯಲ್ಲಿ ಮಾಲಿನಿ ವೃತ್ತವನ್ನು ಬರೆದಿದ್ದಾನೆ. ಮೊದಲನೇ ಅವತಾರದಲ್ಲಿ ಬೇರೆ ವೃತ್ತ ಇದೆ, ಕೊನೆಯ ಅವತಾರದಲ್ಲಿ ಬೇರೆ ವೃತ್ತಗಳಿವೆ. ಆದರೆ ಆ ವೃತ್ತಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿವೆ. ಎಲ್ಲವೂ ಕಂದ ಪದ್ಯಗಳಲ್ಲಿ, ಉಳಿದವೆಲ್ಲ ಕಂದ ಪದ್ಯಗಳು ಇವೆ. ಆದ್ದರಿಂದಲೇ ಈ ಒಂದು ಕ್ರಮಕ್ಕೆ ಕಂದ ವೃತ್ತ ಎಂಬುದಾಗಿ ಹೇಳಿದ್ದುಂಟು. ರಂಶ್ರೀ ಮುಂಗಳಿಯವರು ಕನ್ನಡ ಸಾಹಿತ್ಯ ರೂಪಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಕಂದವೃತ್ತ ಎಂಬುದಾಗಿ ಹೇಳಿದ್ದಾರೆ. ಈಗ ಗದ್ಯ, ಪದ್ಯ, ಚಂಪು ಇವುಗಳನ್ನೆಲ್ಲ ಕೊಟ್ಟು ಕಡೆಗೆ ಕಂದವೃತ್ತ ಎಂಬುದು ಅಂದರೆ ಕೆಲವು ಶಾಸನಗಳಲ್ಲಿ, ಕೆಲವು ಕೃತಿಗಳಲ್ಲಿ ಕಂದ ಮತ್ತೆ ವೃತ್ತಗಳನ್ನು ಮಾತ್ರ ಬಳಸಿದ್ದುಂಟು. ಜನ್ನನು ಹಾಗೆ ಬಳಸಿದ್ದಾನೆ ಯಶೋಧರ ಚರಿತೆಯಲ್ಲಿ ಎಂಬ ಕಾರಣದಿಂದ ಅವರು ಕಂದವೃತ್ತ ಅಂತ ಒಂದು ಪ್ರತ್ಯೇಕ ರೂಪವಾಗಿ, ಸಾಹಿತ್ಯ ರೂಪವಾಗಿ ಇದನ್ನು ಪರಿಗಣಿಸಿದಂತಹದ್ದು ಉಂಟು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ. ವೀರಬಲ್ಲಾಳನ ಕಾಲದಲ್ಲಿ ಇದು ರಚಿತವಾಯಿತು. ಆಮೇಲೆ ಯಾವ ವರ್ಷ, ಯಾವ ಸಂವತ್ಸರ, ಯಾವ ಮಾಸ, ಯಾವ ಪಕ್ಷ, ಯಾವ ದಿನ ಮತ್ತೆ ಯಾವ ವಾರ ಇಷ್ಟನ್ನು ಕೂಡ ಹೇಳಿದ್ದಾನೆ. ಈ ಎಲ್ಲ ಕವಿಗಳು ಹೀಗೆ ಹೇಳಿಕೊಂಡಿಲ್ಲ, ಕೆಲವು ಕವಿಗಳು ನಿಶ್ಚಿತವಾಗಿ ಹೇಳಿದ್ದಾರೆ. ಚಂಪು ಕವಿಗಳು ಸಾಮಾನ್ಯವಾಗಿ ಹೇಳುತ್ತಾರೆ. ಈತ ಚಂಪು ಕವಿಯೂ ಹೌದು, ಯಾಕೆ ಚಂಪು ಕಾವ್ಯ ಇನ್ನೊಂದನ್ನು ಬರೆದಿದ್ದಾನೆ, ಅನಂತನಾಥ ಪುರಾಣ ಎಂಬುದು. ಇದು 2ನೇ ವೀರಬಲ್ಲಾಳನ ಕಾಲವಾದ 1209 1209ಕ್ಕೆ ಸರಿ ಹೋಗ್ತದೆ ಎಂಬುದಾಗಿ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ಲೆಕ್ಕಾಚಾರ ಹಾಕಿ ನೋಡುವಾಗ 1209 ಕ್ರಿಸ್ತ ಶಕ ಸಾಮಾನ್ಯ ವರ್ಷ 1209ಕ್ಕೆ ಸರಿ ಹೋಗ್ತದೆ. ಆ ಕಾಲದಲ್ಲಿ ಇದು ರಚಿತವಾಯಿತು ಎಂಬುದು ನಮಗೆ ತಿಳಿದು ಬರ್ತದೆ. ನಮಸ್ಕಾರ.